ಸರ್ ಈಗ ಇನ್ನೊಂದು ಏನಂತಂದ್ರೆ ಈಗ ಬಿಜೆಪಿಯಲ್ಲಿ ಯಾವ ರೀತಿ ಆಗ್ತಾ ಇದೆ ಅಂದ್ರೆ ಇವಾಗ ಜನಸಾಮಾನ್ಯರು ಕೇಳ್ತಾ ಇದ್ದಾರೆ, ಕಾಂಗ್ರೆಸ್ನಲ್ಲಿ ಒಂದು ಪವರ್ ಶೇರಿಂಗ್ ವಿಚಾರ ಚರ್ಚೆ ಆಗ್ತಾ ಇದೆ, ಸಂಪುಟ ಪುನರಚನೆ ವಿಚಾರ ಚರ್ಚೆ ಆಗ್ತಾ ಇದೆ, ನವೆಂಬರ್ ಕ್ರಾಂತಿ ವಿಚಾರ ಚರ್ಚೆ ಆಗ್ತಿದೆ. ಆದ್ರೆ ಬಿಜೆಪಿಯವರು ಈ ರಾಜ್ಯಾಧ್ಯಕ್ಷರ ಬದಲಾವಣೆಯ ವಿಚಾರವೇ ಜಾಸ್ತಿ ಚರ್ಚೆ ಮಾಡ್ತಾ ಇದ್ದಾರೆ. ಯಾಕೆಂತಂದ್ರೆ ನೀವು ನೋಡಿರ್ತೀರಾ, ಬರೀ ಅದೊಂದು ವಿಚಾರವೇ ಮುನ್ನೆಲೆಗೆ ಬರ್ತಾ ಇದೆ. ಆದ್ರೆ ಕಾಂಗ್ರೆಸ್ ಪಕ್ಷ ಏನ್ ತಪ್ಪು ಮಾಡ್ತಾ ಇದೆ ಅದನ್ನ ಎತ್ತಿ ತೋರಿಸುವ ಜಾಗದಲ್ಲಿ ಈಗ ವಿರೋಧ ಪಕ್ಷವಾಗಿ ನೀವು ಕೂತಿದ್ದೀರಾ ಸರ್. ಮೇಡಮ್, ನಮ್ಮ ಭಾರತೀಯ ಜನತಾ ಪಾರ್ಟಿನಲ್ಲಿ ಬೂತಿಂದ ರಾಷ್ಟ್ರ ಮಟ್ಟದ ತನಕನೂ ಸಹ ಆ ಪದಾಧಿಕಾರಿಗಳ ಬದಲಾವಣೆ ಆಗ ಒಂದು 3 ವರ್ಷಕ್ಕೊಂದ್ಸಲ ಪ್ರಕ್ರಿಯೆ ನಡೆಯುತ್ತೆ. ಅದು ಭಾರಿ ಒಂದು ಅಚ್ಚುಕಟ್ಟಾಗಿ ಅದರದೇ ಆದಂಥ ಪ್ರಕ್ರಿಯೆ, ಮಾನದಂಡಗಳು, ಒಂದು ಸಾಂವಿಧಾನಿಕವಾಗಿಯೇ ನಾವು ನಡೆಸೋವಂಥದ್ದು ಒಂದು ಪ್ರಕ್ರಿಯೆ. ಸೊ ಆ ನಿಟ್ಟಿನಲ್ಲಿ ನಾವು ಬಿಹಾರ ಚುನಾವಣೆಗಿಂತ ಮುಂಚೆ ರಾಜ್ಯಾಧ್ಯಕ್ಷರು ಇಲ್ಲೂ ಸಹ ಬದಲಾವಣೆ ಅಥವಾ ಮುಂದುವರ್ಸೋ ಅಂಥದ್ದು ಎಲ್ಲ ಒಂದು ಸೂಕ್ತವಾದ ನಿರ್ಧಾರ ತಗೋಬೇಕಾಗಿತ್ತು. ಬಟ್ ಹಲವಾರು ಚುನಾವಣೆ ಬಂದಿದ್ದರಿಂದ ತಗೊಳ್ಳೋದಕ್ಕಾಗಲಿಲ್ಲ. ನಮ್ಮಲ್ಲಿ ಸಮರ್ಥ ನಾಯಕರು ಸಾಕಷ್ಟು ಜನ ಇರೋದ್ರಿಂದ ನನಗೂ ಅವಕಾಶ ಮಾಡಿಕೊಡಿ ಅಂತ ಕೇಳೋದ್ರಲ್ಲಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೇಳೋಂಥದ್ರಲ್ಲಿ ತಪ್ಪೇನಿಲ್ಲ. ಸೊ ಅದನ್ನು ಯಾರಿಗೆ ಮಾಡಬೇಕು ಅನ್ನೋದು ಸೂಕ್ತ ಸಂದರ್ಭದಲ್ಲಿ ನಮ್ಮ ವರಿಷ್ಠರು ನಿರ್ಧಾರ ಮಾಡ್ತಾರೆ. ಈಗ ಬಿಹಾರ ಚುನಾವಣೆ ಮುಗಿದಿದೆ, ಅತಿ ಶೀಘ್ರದಲ್ಲಿ ರಾಜ್ಯಾಧ್ಯಕ್ಷದ ಅವರ ಒಂದು ನಿರ್ಧಾರ ಅತಿ ಶೀಘ್ರದಲ್ಲಿ ಆಗುತ್ತೆ. ನಮಗೆಲ್ಲ ಶುಭ ಸಂದೇಶ ಸಿಗುತ್ತೆ. ಕಾರ್ಯಕರ್ತರು ಇನ್ನೂ ಹೆಚ್ಚಿನ ಒಂದು ಉತ್ಸಾಹದಿಂದ ನಾವು ಚುನಾವಣೆ ಅಥವಾ ಇನ್ನೂ ಬೇರೆ ಬೇರೆ ಪಕ್ಷ ಸಂಘಟನೆ ನಾವು ಜವಾಬ್ದಾರಿ ತೊಡಸ್ಕೊಳ್ತೀವಿ. ಆ ನಿಟ್ಟಿನಲ್ಲಿ ಮುಂದೆ ಇವರು ಏನು ಈಗ ನಡೀತಾ ಇದೆ ಅದನ್ನೆಲ್ಲ ಗಮನಿಸ್ತಾ ಈಗ ಏನು ಈ ವರ್ಷ 2026ರಲ್ಲಿ ಕರೆಕ್ಟಾಗಿ ಸರ್ಕಾರ ನಿರ್ಧಾರ ತಗೊಂಡ್ರೆ ಹಲವಾರು ಒಂದು ಚುನಾವಣೆ ನಡೆಸೋಂಥ ಒಂದು ಸಂದರ್ಭ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ, ವಿಶೇಷವಾಗಿ ಗ್ರಾಮ ಪಂಚಾಯತಿ ಆಗಿರ್ಬೋದು, ಜಿಲ್ಲಾ ಪಂಚಾಯತಿ ಆಗಿರ್ಬೋದು, ತಾಲೂಕ್ ಪಂಚಾಯತಿ ಆಗಿರ್ಬೋದು, MLC ಸ್ಥಳೀಯ ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆ ಆಗಿರ್ಬೋದು, ಜೊತೆಯಲ್ಲಿ GBA ಆಗಿರ್ಬೋದು, ಹಲವಾರು ನಗರಸಭೆ ಮತ್ತು ಪುರಸಭೆ ಚುನಾವಣೆ ಆಗಿರ್ಬೋದು, ಈ ರೀತಿ ಸಾಕಷ್ಟು ಹಂತವಾಗಿ ಚುನಾವಣೆ ಇದೆ. ಆ ನಿಟ್ಟಿನಲ್ಲಿ ನಾವು ಸಹ ಕಾರ್ಯಕರ್ತರನ್ನ ಬಲಪಡಿಸ್ತೀವಿ ಮತ್ತು ಹಲವಾರು ಚಟುವಟಿಕೆಗಳಿದೆ, ಪಕ್ಷದ ಕಾರ್ಯಕ್ರಮ. ಆ ನಿಟ್ಟಿನಲ್ಲಿ ನಮ್ಮ ನೇತೃತ್ವ ಈಗ ಸದ್ಯಕ್ಕೆ ನಮ್ಮ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಯಡಿಯೂರಪ್ಪ ಅವರಿದ್ದಾರೆ. ಅವರ ನೇತೃತ್ವದಲ್ಲಿ ನಾವು ಗಟ್ಟಿಯಾಗಿ ನಮ್ಮ ಚಟುವಟಿಕೆ ನಿರಂತರ ಮಾಡ್ಕೊಂಡು ಹೋಗ್ತೀವಿ. ನಮ್ಮದು ಒಂದು ಶಿಸ್ತಿನ ಪಕ್ಷ. ಸೊ ಆ ನಿಟ್ಟಿನಲ್ಲಿ ಯಾವುದೇ ರೀತಿ ಅಶಿಸ್ತಿನಿಂದ ನಡ್ಕೊಳ್ಳೋ ಅಂಥ ಒಂದು ವಾತಾವರಣ ಅಥವಾ ಆ ಒಂದು ಇದಿಲ್ಲ ನಮ್ಮಲ್ಲಿ, ವ್ಯವಸ್ಥೆ ಅಥವಾ ಸಂಸ್ಕೃತಿ ನಮ್ಮಲ್ಲಿಲ್ಲ. ಜೊತೆಯಲ್ಲಿ ಏನು ಈಗ ಈ ಏನು ಕಾಂಗ್ರೆಸ್ ಸರ್ಕಾರದ ದುರಾಡಳಿತ ಇದೆ, ಇದು ಜನಸಾಮಾನ್ಯರು ರೋಸ್ ಎದ್ದೋಗಿದ್ದಾರೆ. ಈ ಸರ್ಕಾರ ಯಾವಾಗ ಹೋಗುತ್ತಪ್ಪ ಅನ್ನೋ ಒಂದು ಶಾಪ ಆಗ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ಇವರು ಈ ಕುರ್ಚಿಗಾಗಿ ಹಗ್ಗಜಗ್ಗಾಟ ಮಾಡ್ದಲೇ ಈ ಜನರ ಒಂದು ಕಷ್ಟ ಸುಖಕ್ಕೆ ಸ್ಪಂದಿಸಿ, ಭಾವನೆಗೆ ಸ್ಪಂದಿಸಿ ಸರಿಯಾದಂಥ ಆಡಳಿತ ಕೊಡಲಿ. ಅಕಸ್ಮಾತ್ ಏನಾದರೂ ಕೊಡಲಿಲ್ಲ ಅಂಥ ಸಂದರ್ಭದಲ್ಲಿ ನಾವು ನಮ್ಮದೇ ಆದಂಥ ಹೋರಾಟ ನಾವು ಮಾಡ್ತೀವಿ. ಈಗ ಏನು ಬೆಳಗಾವಿ ಅಧಿವೇಶನ ಡಿಸೆಂಬರ್ 8ನೇ ತಾರೀಕು ಇದೆ. ಈ ಅಧಿವೇಶನ ಸಂದರ್ಭದಲ್ಲಿ ಈ ಸಮಗ್ರ ಕರ್ನಾಟಕ ರಾಜ್ಯದ ಶ್ರೇಯೋಭಿವೃದ್ಧಿಗೆ, ವಿಶೇಷವಾಗಿ ಉತ್ತರ ಕರ್ನಾಟಕದ ಸಮಸ್ಯೆಗಳಿಗೆ, ನೆರೆ ಆಗಿರ್ಬೋದು, ಅತಿವೃಷ್ಟಿ ಅನಾವೃಷ್ಟಿ ಆಗಿರ್ಬೋದು, ಸಾಕಷ್ಟು ಅಲ್ಲಿನ ಸಮಸ್ಯೆಗಳಿದೆ. ಅದನ್ನೆಲ್ಲ ಚರ್ಚೆ ಮಾಡ್ದಲೇ ಅದ್ರದ್ದು ಯಾವುದ್ರೂ ಸಹ ಇಲ್ಲಿ ಇಲಾಖಾವಾರು ಸಭೆಗಳು ಮಾಡ್ದಲೇ ಅದು ಏಕಾಏಕಿ ಇವರು ಹೋಗಿ ಅಲ್ಲಿ ಡೆಲ್ಲಿನಲ್ಲಿ ಶಾಸಕರಾಗಿರ್ಬೋದು ಅಥವಾ ಸಚಿವರಾಗಿರ್ಬೋದು ಅಥವಾ ಸರ್ಕಾರನೇ ಹೋಗಿ ಡೆಲ್ಲಿನಲ್ಲಿ ಈ ರೀತಿ ಕಾಲ ವ್ಯರ್ಥ ಮಾಡಿ ಜನರಿಗೆ ಮೋಸ ಮಾಡ್ತಾಯಿದೆ ಕಾಂಗ್ರೆಸ್ ಸರ್ಕಾರ ಅಂತ ನಾವು ಹೇಳೋದಕ್ಕೆ ಬಯಸ್ತೀನಿ. ಸೊ ಇದನ್ನು ತಕ್ಕ ಶಾಸ್ತಿ ಅದು ಅವರು ಅನುಭವಿಸ್ತಾರೆ. ಆ ನಿಟ್ಟಿನಲ್ಲಿ ನಾವು ಸಹ ಜನಸಾಮಾನ್ಯರಲ್ಲಿ ಒಂದು ಅರಿವು ಮೂಡಿಸೋದು, ಒಂದು ಜಾಗೃತಿ ಮೂಡಿಸೋ ಅಂಥ ಒಂದು ಪ್ರಯತ್ನಗಳಾಗತ್ತೆ. ಸೊ ಈಗ ಏನು ಇವರು ಸಿದ್ದರಾಮಯ್ಯ ಅವರಿದ್ದಾರೆ, ಸಿದ್ದರಾಮಯ್ಯ ಅವರು ಒಂದು ರೀತಿಯಲ್ಲಿ ಮುಂಚೆ ಇದ್ದಂಥ ಶಕ್ತಿ ಅವರಲ್ಲಿಲ್ಲ. ಏನು ಮೊದಲನೇ ಒಂದು 2013ರಿಂದ 2018 ಅವರು ಆಡಳಿತ ಕೊಟ್ಟಿದ್ದರು. ಈ ಸಂದರ್ಭದಲ್ಲಿ ಅವ್ರಿಗೆ ಆ ಶಕ್ತಿ ಇಲ್ಲ. ಸೊ ಇವರು ಒಳ ಜಗಳಾಟದಲ್ಲಿ ಡೆಫಿನೆಟ್ಲಿ ಈ ಸರ್ಕಾರ, ಈ ಕಾಂಗ್ರೆಸ್ ಪಕ್ಷ ಮತ್ತೆ ಓಳಾಗೋಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಸೊ ಈ ಸರ್ಕಾರ ವಿಶ್ವಾಸ ಕಳ್ಕೊಂಡು ಮತ್ತೆ ಮರು ಚುನಾವಣೆ ಆಗೋಂಥ ಎಲ್ಲ ಸಾಧ್ಯತೆಗಳು ಗೋಚರವಾಗಿದೆ. ಸೊ ಆ ನಿಟ್ಟಿನಲ್ಲಿ ನಮ್ಮದೇ ಆದಂಥ ಒಂದು ನಿರ್ಧಾರಗಳು ಸೂಕ್ತವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ತಗೊಳುತ್ತೆ. ಯಾವುದೇ ಸಂದರ್ಭ ಬಂದರೂ ಸಹ ನಾವು ಗಟ್ಟಿಯಾಗಿ ಎದುರಿಸ್ತೀವಿ. ಓಕೆ ಸರ್ ಹೇಳ್ದಂಗೆ ಸರ್ ಈಗ ಆಲ್ರೆಡಿ ಪ್ರಶ್ನೆ ಇದೆ ಅವ್ರಿಗೆ. ಹೇಳಿ ಸರ್. ನನ್ನ ಪ್ರಶ್ನೆ ಇದೆ. ಹೇಳಿ ಸರ್. ಏನಂತಂದರೆ ಈಗ ಇವರೆಲ್ಲ ಅಬ್ಸಲ್ಯೂಟ್ ಮೆಜಾರಿಟಿ ಇಲ್ಲ, JDS ಕೂಡ ಕಡಿಮೆ ಸಂಖ್ಯೆಯಲ್ಲಿದೆ. ಈಗ ಏನಾದರೂ ಕಾಂಗ್ರೆಸ್ಸಿಂದ ಟಿಸಲ್ ಹೊಡೆದು ಬಂದರೆ, ಅದ್ರ ಕೊಂಬೆ ಮುರ್ಕೊಂಡು ಬಂದರೆ ಮರದಿಂದ, ಇವ್ರು ಸೇರಿ ಸರ್ಕಾರ ರಚನೆ ಮಾಡ್ತಾರಾ? ಸರ್ ಮತ್ತೆ ಇನ್ನೊಂದು ಹೇಳಿದ್ರು DK ಶಿವಕುಮಾರ್ ಅವರು, ಬಿಜೆಪಿಯಿಂದ ನನಗೆ ಆಫರ್ ಬಂದಿತ್ತು ಅಂತ ಕೂಡ ಹೇಳಿದ್ರು. ಅದನ್ನೇ ಕಂಟಿನ್ಯೂಷನ್ ಆಫ್ ದಟ್. ಸೊ ಸರ್ ನೋಡೋಣ. ಈಗ ಸಂಪೂರ್ಣವಾಗಿ ಅವ್ರಿಗೀಗ ಅಬ್ಸಲ್ಯೂಟ್ ಮೆಜಾರಿಟಿ ಇದೆ.
ಭಾರಿ ದೊಡ್ಡ ಮೆಜಾರಿಟಿನೇ ಇದೆ. ಸೊ ಆ ಒಂದು ಯಾವುದೇ ಮತ್ತೆ ಏನಾದರೂ ಒಂದು ಹೊಸ ಸರ್ಕಾರ ರಚನೆ ಮಾಡಬೇಕು ಅಂತಂದರೆ ಮಹಾರಾಷ್ಟ್ರ ಮಾದರಿನಲ್ಲಿ ಹೆಚ್ಚಿನ ರೀತಿ ಒಂದಿಷ್ಟು ಎಮ್ ಎಲ್ ಎಗಳು ಬೇಕೇ ಬೇಕು. ಒಂದು ಕಾನೂನು ಒಂದು ಇದರಲ್ಲಿ ಪ್ರಕ್ರಿಯೆಯಲ್ಲಿ ಇಷ್ಟು ಎಮ್ ಎಲ್ ಎಗಳು ಮಿನಿಮಮ್ ಬರಬೇಕು ಅನ್ನೋದಿರುತ್ತೆ. ಅದು ಆ ಸಂದರ್ಭಕ್ಕೆ ಸೂಕ್ತವಾದಂಥ ನಿರ್ಧಾರ ನಮ್ಮ ವರಿಷ್ಠರು ತಗೊಳ್ತಾರೆ. ಸೊ ಅಲ್ಟಿಮೇಟ್ಲಿ ನಮಗೆ ಉದ್ದೇಶ ಇರೋಂಥದ್ದೇ ಒಳ್ಳೆ ಆಡಳಿತ ಕೊಡಬೇಕು, ಜನಸಾಮಾನ್ಯರ ಒಂದು ಭಾವನೆಗೆ ಸ್ಪಂದಿಸಬೇಕು ಅಂತೇಳಿ. ಅಲ್ಲ, NDA ಪ್ರಯೋಗ ಇಲ್ಲಿ ನಡೆಯುತ್ತಾ ಅಂತ ಯಾಕಂದ್ರೆ ಈ ಬಿಹಾರ್ನಲ್ಲಿ ರಾಜಕಾರಣ NDA ಪ್ರಯೋಗದ ಮೂಲಕನೇ ಅವತ್ತು ಇಡೀ ಒಂದು ಏನೋ ಅಶ್ವಮೇಧ ಯಾಗ ಆಯ್ತದ. ತಾವು ಹಿರಿಯರಿದ್ದೀರ ಸರ್, ನಮಗೂ ಗೊತ್ತಿದೆ ರಾಜಕಾರಣದಲ್ಲಿ ಏನು ಬೇಕಾದರೂ ಆಗ್ಬೋದು ಅಂತೇಳಿ. ಆ ಕ್ಷಣಕ್ಕೆ ಏನು ಬೇಕಾದರೂ ಆಗ್ಬೋದು. 2+2 = 4, ಮೇ ಬಿ 4 ಆರ್ ಮೇ ನಾಟ್ ಬಿ 4. ಸೊ ಆ ನಿಟ್ಟಿನಲ್ಲಿ ಅದು ಆ ರೀತಿ ಒಂದು ಪರ್ಮುಟೇಷನ್ ಆ್ಯಂಡ್ ಕಾಂಬಿನೇಷನ್ಸ್ ನಡೆಯುತ್ತೆ. ಸೊ ಆ ಸಂದರ್ಭದಲ್ಲಿ ಡೆಫಿನೆಟ್ಲಿ ರಾಜಕಾರಣದಲ್ಲಿ ಯಾವುದೋ ನಿಂತು ನೀರಲ್ಲ ಅಂತ ನೀವು ಹೇಳ್ತೀವಿ. ಸೊ ಹಂಗಾಗಿ ಸೂಕ್ತವಾದಂಥ ನಿರ್ಧಾರ ನಮ್ಮ ಪಕ್ಷ ತಗೊಳುತ್ತೆ ಸರ್, ವರಿಷ್ಠರು ತಗೊಳ್ತಾರೆ. ಸರ್ ಥ್ಯಾಂಕ್ ಯು, ಸಾಕಷ್ಟು ಮಾಹಿತಿನ ತಿಳಿಸ್ಕೊಟ್ರೆ. ಯಾಕೆಂತಂದ್ರೆ ಈಗ ನೋಡೋಣ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಏನು ಮಾಡ್ತಾರೆ ಅಂತ. ಯಾಕೆಂತಂದ್ರೆ ಈಗ ದೆಹಲಿ ಯಾತ್ರೆ ಅಂತ ಮಾಡ್ತಾ ಇದ್ದಾರೆ, ಆದರೆ ಈ ಒಂದು ದೆಹಲಿ ಯಾತ್ರೆ ನಾಯಕತ್ವ ವಿಚಾರಕ್ಕ ಅಥವಾ ಬಾಯಿ ಮಾತಿಗೆ ಹೇಳ್ತಾ ನಾವು ಕೆಲಸಕ್ಕೆ ಹೋಗ್ತಾ ಇದೀವಿ ಅಂತ ಅದೇ ವಿಚಾರಕ್ಕೆ ನೋಡೋಣ. ಸರ್ ಥ್ಯಾಂಕ್ ಯು ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ.